ವ್ಯವಸ್ಥಿತ ಮಾಡಬೇಕಾಯ್ತು, ರಾಜಕಾರಣ ಸೂಚನೆ ಕೊಡಬೇಕಾಯ್ತು, ಪೊಲೀಸರು ಸಹಿತ ಹಿಂಗೆ ಆಗಬಾರ್ದು ಮೊದಲು ವಿಚಾರ ಮಾಡೋಣ ಅಂತೇಳಿ. ಜೊತೆಗೆ ಪೊಲೀಸರಾದ ಸಹಿತ ಅವ್ರ ಕರ್ತವ್ಯ ಅದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ, ಇಷ್ಟು ಜನ ಇದ್ದಾರೆ, ಸಹಜವಾಗಿ ವಿಚಾರ ಮಾಡಿದ್ರೆ ಲಕ್ಷಗಟ್ಟಲೆ ಜನ ಕೂಡ್ತಾರೆ ಅನ್ನೋದು ಯಾರಿಗಾದ್ರೂ ಗೊತ್ತಾಗ್ತದೆ. ಯಾಕಂದ್ರೆ ಇವತ್ತು ನಮ್ಮ ದೇಶದಲ್ಲೇ, ಅದರಲ್ಲೂ ಬೆಂಗಳೂರು ಅಂತ ಸಿಟಿಯಲ್ಲೇ, ಯಾವುದೇ ಮೆಟ್ರೋಪಾಲಿಟನ್ ಸಿಟಿ ಇರಲಿ, ಅಲ್ಲೆಲ್ಲ ಕ್ರಿಕೆಟ್ ಹುಚ್ಚು ಭಯಂಕರ ರೀ. ಅದರಲ್ಲೂ ಮಿಡಲ್ ಕ್ಲಾಸ, ಲೋವರ್ ಮಿಡಲ್ ಕ್ಲಾಸ ಹುಡುಗರಲ್ಲೇ, ಹುಡುಗಿಯರಲ್ಲೇ, ಈಗ ಹುಡುಗಿಯರು ಸಹಿತ ಆಡ್ತಾ ಇದ್ದಾರೆ. ಹೀಗಾಗಿ ಕ್ರಿಕೆಟ್ನ ಬಗ್ಗೆ ಹುಚ್ಚು ಹೊಳೆ ಇವತ್ತು. ಹೀಗಾಗಿ ಅವ್ರ ಬಗ್ಗೆ ಎಷ್ಟು ನಾವು ಅಂಥ ಸಂದರ್ಭ ಬಂತಪ್ಪ ಅಂದರೆ ನಾವು ಭಾಳಷ್ಟು ಕಾಳಜಿ ವಹಿಸಬೇಕಾಗಿದ್ದು ಸರ್ಕಾರ ಮತ್ತು ಜೊತೆಗೆ ಸಂಘಟಕರು, ಯಾರು ಸಂಘಟನೆ ಮಾಡ್ತಿರ್ತಾರೆ ಅವರು ಎಚ್ಚರಗೊಳ್ಬೇಕಾಗಿತ್ತು. ಅದು ಎಚ್ಚರಗೊಂಡಿಲ್ಲ, ಘಟಿಸಿಂತೆ ಹೋಯಿತು. ಇಂಥ ಘಟನೆಗಳಾಗೋದು ಆಗಬಾರ್ದು ಅನ್ನೋದು ಈ ಕುಣಾಲ್ ಅವರ ನೆಲೆಗಟ್ಟಿನಲ್ಲೇ ಅವ್ರು ಹೇಳಿದ್ದಾರೆ, ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳ ಬಗ್ಗೆ ನಾವೆಲ್ಲರೂ ಗಮನ ಕೊಟ್ಟೆ, ಹೌದಪ್ಪ ಇದು ಸರಿ ತಪ್ಪು ವಿಚಾರ ಮಾಡ್ಕೊಂಡು ಮುಂದಿನ ಹೆಜ್ಜೆ ಇಡಬೇಕು ಅನ್ನುವಂಥದ್ದು. ಈಗ ಆಗಿದ್ದು ಏನು ಶಿಕ್ಷೆ ಆಗ್ತದೆ ಏನಿಲ್ಲ ನೋಡೋಣ ಮುಂದಿನ ದಿನದಲ್ಲ, ಆದರೂ ಶಿಕ್ಷೆ ಆಗಬೇಕಾಗ್ತದೆ. ಯಾಕೆಂದ್ರೆ ಸುಮ್ಮನೆ ಬಿಟ್ಟು ಏನಾಗಿಬಿಡ್ತಪ್ಪ ಅಂತಂದ್ರೆ ಇಂಥ ಘಟನೆ ಮತ್ತೆ ಮರುಕಳಿಸ್ಬೋದು. ಯಾವಾಗ ನೆನಪು ಯಾವ ಉಳಿತದಂದ್ರೆ ಒಂದಿಷ್ಟು ಪೆಟ್ಟು ಬಿತ್ತಂದ್ರೆ ಹೌದಪ್ಪ ನಮಗಾಗಿತ್ತು, ಈಗೇನೋ ಉಳಿ ಹಿಡ್ಕೊಂಡು ಕೆತ್ತಾ ಇರ್ತೀವಿ, ಶಿಲ್ಪ ಮಾಡ್ತಾ ಇರ್ತೀವಿ, ಕೈಗೇನು ಪೆಟ್ಟು ಆಗ್ತದೆ. ಮತ್ತು ಒಬ್ಬ ಶಿಲ್ಪಿ ಪೆಟ್ಟು ತಿನ್ನಲಾರದ ಶಿಲ್ಪಿ ಆಗೋದಿಲ್ಲ ಅನ್ನೋದು ನಾವು ನೆನಪಿಡ್ಬೇಕಾಗಿದೆ. ಯಾಕೆಂದ್ರೆ ಬೀಳಲಾರದ ಮಗು ಎದ್ದು ನಿಲ್ಲೋದಿಲ್ಲ, ಒಮ್ಮೆ ಬೀಳೋದ ಕಾಲು ಆಗೋದು ಹಾಗೆ. ಇದು ಪ್ರಜಾಪ್ರಭುತ್ವ ಅಂದ್ರೆ ಹಂಗೆ ದಿನ ಕಲ್ಕೋದು ಹೋಗುವಂಥದ್ದು. ಅದೇ ಕಾಲಕ್ಕೆ ಪ್ರತಿಯೊಂದು ಡಿಪಾರ್ಟ್ಮೆಂಟು ದಿನ ಕಲಿಯುವಂಥದ್ದು, ದಿನ ಹೊಸದ ಬರ್ತಿರ್ತದೆ. ಸಾಯುವ